ಬಹಳ ವಿಶೇಷವಾಗಿ ಕಾಣಿಸಿಕೊಂಡಿದ್ದು ಜಮ್ಮು ಕಾಶ್ಮೀರದ ಚುನಾವಣೆ. ಕಾರಣ 370 ರದ್ದುಪಡಿಸಿದ ನಂತರ ಇಷ್ಟೊಂದು ನೀಟಾಗಿ ಚುನಾವಣೆ ನಡೆದ ನಂತರ ಯಾರು ಗೆದ್ರು ಬಿಟ್ಟರು ಬೇರೆ ವಿಚಾರ, ಯಾರು ಸೋತರು ಬಿಟ್ಟರು, ಶಾಂತಿಯುತವಾಗಿ ಜಮ್ಮು ಕಾಶ್ಮೀರ ನಮ್ಮ ದೇಶದ ರಾಜ್ಯ ಅನ್ನುವಂಥದ್ದನ್ನ ಮಾಡಿಕೊಂಡು ಸ್ಪರ್ಧೆಯನ್ನ ಮಾಡಿ ಅಲ್ಲಿ ನಡೀತಲ್ಲ ಪ್ರಜಾಪ್ರಭುತ್ವ, ಅದು ಒಂದು ಅದ್ಭುತ. 10 ವರ್ಷದ ಬಳಿಕ ನಡೆದ ಜಮ್ಮು ಕಾಶ್ಮೀರ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಎನ್ಸಿ ಮೈತ್ರಿಕೂಟ ಗೆದ್ದು ಬಿಗಿದೆ. ಸುಲಭವಾಗಿ ಮ್ಯಾಜಿಕ್ ಫಿಗರ್ ದಾಟಿದೆ. ಹೀಗಾಗಿ ಮಾಜಿ ಸಿಎಂ ಉಮರ್ ಅಬ್ದುಲ್ಲಾ ಮತ್ತೊಮ್ಮೆ ಸಿಎಂ ಆಗೋದು ಖಚಿತವಾಗಿದೆ. 90 ಸ್ಥಾನಗಳ ಪೈಕಿ ಇಂಡಿ ಮೈತ್ರಿಕೂಟ 49 ಸ್ಥಾನ ಗೆದ್ದಿದೆ, 46 ಬೇಕಲ್ಲಿ. ನ್ಯಾಷನಲ್ ಕಾನ್ಫರೆನ್ಸ್ 42, ಕಾಂಗ್ರೆಸ್ನ 6 ಮತ್ತು ಸಿಪಿಐನ 1 ಕಡೆ ಗೆದ್ದಿದೆ. ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ ಬಿಜೆಪಿ 29 ಸ್ಥಾನವನ್ನ ಗೆದ್ದು ವಿಪಕ್ಷ ಸ್ಥಾನವನ್ನ ಭದ್ರ ಮಾಡಿಕೊಂಡಿದೆ. ಪಿಡಿಪಿ ಕೇವಲ 3 ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿದೆ. ಇತರರು 8 ಕಡೆ ಗೆದ್ದಿದ್ದಾರೆ. ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ಪಕ್ಷಗಳಿಗೆ ಅವರ ಪಕ್ಷದ ಪ್ರಣಾಳಿಕೆಗಳು ಕೈ ಹಿಡ್ಕೊಂಡಿವೆ. ಎಂದಿನಂತೆ ಬಿಜೆಪಿ ಜಮ್ಮು ಪ್ರಾಂತ್ಯದಲ್ಲಿ ಪಾಸ್ ಆದರೆ ಕಾಶ್ಮೀರದಲ್ಲಿ ಫೇಲ್ ಆಗಿದೆ. ಆದರೂ ಮತ ಪ್ರಮಾಣದಲ್ಲಿ ಬಿಜೆಪಿ ಎಲ್ಲಾ ಪಕ್ಷಗಳಿಗಿಂತ ಮುಂದೆ ಇದೆ ಅನ್ನೋದು ವಿಶೇಷ. ನ್ಯಾಷನಲ್ ಕಾನ್ಫರೆನ್ಸ್ ಕಾಂಗ್ರೆಸ್ ಪಿಡಿಪಿಯನ್ನ ಈ ವಿಚಾರದಲ್ಲಿ ಹಿಂದಿಕ್ಕಿದೆ. ಬಹುತೇಕ ಕಡೆಗೆ ಎನ್ಸಿ ಕಾಂಗ್ರೆಸ್ಗೆ ಬಿಜೆಪಿ ಬಿಗ್ ಫೈಟ್ ಅನ್ನ ಕೊಟ್ಟಿದೆ. ಗಣನೀಯ ಪ್ರಮಾಣದಲ್ಲಿ ಮತ ಗಿಟ್ಟಿಸಿದೆ ಅನ್ನೋದು ಗಮನಾರ್ಹ ಸಂಗತಿ. ಮುಸ್ಲಿಮರೇ ಹೆಚ್ಚಿರುವಂತಹ ಜಮ್ಮುವಿನ ಕಿಶ್ತವಾರದಲ್ಲಿ ಬಿಜೆಪಿಯ ಮಹಿಳಾ ಅಭ್ಯರ್ಥಿ ಶೋಗುನ್ ಪರಿಹಾರ್ 521 ಮತಗಳ ಅಂತರದಿಂದ ಗೆದ್ದಿರೋದು ಸಣ್ಣ ಸಂಗತಿ ಅಲ್ಲ. ಅದು ಆಕ್ಚುಲಿ 2014 ಚುನಾವಣೆಯಲ್ಲೂ ಕೂಡ ಬಿಜೆಪಿ ಕಾಶ್ಮೀರದಲ್ಲಿ ಶೂನ್ಯ ಸಂಪಾದನೆಯನ್ನ ಮಾಡಿತ್ತು. ಜಮ್ಮು ಕಾಶ್ಮೀರ ಫಲಿತಾಂಶದ ಪ್ರಮುಖ ಅಂಶಗಳನ್ನ ನೋಡ್ಬಿಡೋಣ ಬೇಗ. ಎನ್ಸಿ ಮತ್ತು ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಗೆಲುವಾಗಿರೋದು. 1 ಅಂಕಿ ದಾಟುವಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ, 6 ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಂಡಿದೆ. ಬಿಜೆಪಿಗೆ ಪ್ರಬಲ ವಿರೋಧ ಪಕ್ಷದ ಸ್ಥಾನಮಾನ ಈಗ ಸಿಕ್ಕಿದೆ. ಮತಗಳಿಕೆಯಲ್ಲಿ ಅತಿದೊಡ್ಡ ಪಕ್ಷವಾಗಿ ಬಿಜೆಪಿ ಹೊರಹೊಮ್ಮಿದೆ. ಜಮ್ಮುವಿನಲ್ಲಿ ಬಿಜೆಪಿ ಪಾಸ್ ಆದರೆ ಕಾಶ್ಮೀರದಲ್ಲಿ ಫೇಲ್ ಆಗಿದೆ. ಜಮ್ಮುವಿನ 43 ಕ್ಷೇತ್ರಗಳಲ್ಲಿ 29ರಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿದೆ. ಮುಸ್ಲಿಂ ಬಾಹುಳ್ಯದ ಕಾಶ್ಮೀರದಲ್ಲಿ ಶೂನ್ಯ ಸಂಪಾದನೆಯನ್ನ ಮಾಡಿದೆ. 1 ಅಂಕಿಗೆ ಸೀಮಿತವಾದ ಮುಫ್ತಿಯ ಪಿಡಿಪಿ ಮೊದಲ ಬಾರಿ ಖಾತೆಯನ್ನ ತೆರೆದಿರೋದು. ಎಎಪಿ ದೋಡಾದಲ್ಲಿ ಗೆಲುವನ್ನ ಸಾಧಿಸಿರೋದು. ಇನ್ನು ಜಮ್ಮು ಕಾಶ್ಮೀರ ಫಲಿತಾಂಶದ ಎನ್ಸಿ ಮತ್ತು ಕಾಂಗ್ರೆಸ್ ಗೆಲುವಿಗೆ ಕಾರಣ ಏನು ಅನ್ನೋದನ್ನು ಕೂಡ ಬೇಗ ನೋಡ್ಬಿಡೋಣ. ರಾಜ್ಯ ಸ್ಥಾನಮಾನದ ಗ್ಯಾರಂಟಿ ಭರವಸೆಯನ್ನ ಕೊಟ್ಟಿರೋದು. ಎನ್ಸಿ ಕಾಂಗ್ರೆಸ್ಗೆ ವರವಾಗಿರೋದು ಮತ ಧ್ರುವೀಕರಣ. ಏನು ಇಲ್ಲ, ಮುಸ್ಲಿಂ ಹಿಂದೂ ಎರಡೇ. ಆ ನಂಬರ್ಸ್ಗಳನ್ನು ಹೇಳ್ತೀನಿ ನಿಮಗೆ, ಫ್ಯಾಕ್ಟರನ್ನ. ಬಿಜೆಪಿ ಕಾಶ್ಮೀರ ವಿರೋಧಿ ಅಂತ ಬಿಂಬಿಸುವಲ್ಲಿ ಎನ್ಸಿ ಮತ್ತು ಕಾಂಗ್ರೆಸ್ ಯಶಸ್ವಿಯಾಗಿದ್ದಾರೆ, ಪೂರ್ಣ ಪ್ರಮಾಣದಲ್ಲಿ ಅಲ್ಲದೇ ಇರಬಹುದು. ಎನ್ಸಿ ಮತ್ತು ಕಾಂಗ್ರೆಸ್ ಮತ ವಿಭಜಿಸುವಲ್ಲಿ ಪಿಡಿಪಿ ವಿಫಲವಾಗಿದೆ. ಆರ್ಟಿಕಲ್ 370 ರದ್ದು ಯಾಕೆ? ಮನವರಿಕೆಯಲ್ಲಿ ಬಿಜೆಪಿ ವಿಫಲವಾಗಿರೋದು. ನೋ, ರಾಂಗ್. ಅದು ನಯಾ ಕಾಶ್ಮೀರ ಸೂತ್ರ ಜನರಿಗೆ ಮುಟ್ಟಿಸುವಲ್ಲಿ ಬಿಜೆಪಿ ವಿಫಲವಾಗಿದೆ. ಬಿಜೆಪಿ ಬೆಂಬಲಿತ ಪಕ್ಷಗಳಿಗೆ ಮಾನ್ಯತೆ ಸಿಕ್ಕಿಲ್ಲ. ಅಪ್ನಿ ಪಾರ್ಟಿ ಮತ್ತು ಪೀಪಲ್ಸ್ ಕಾನ್ಫರೆನ್ಸ್ಗೆ ಯಾವುದೇ ರೀತಿಯಾಗಿ ಅಲ್ಲಿ ಬೆಂಬಲ ಸಿಕ್ಕಲಿಲ್ಲ ಅಂತ ಹೇಳಿ. ಇನ್ನು ಕಣಿವೆ ನಾಡಿನ ಚುನಾವಣೆಯಲ್ಲಿ ಸೋತ ಮತ್ತು ಗೆದ್ದ ಪ್ರಮುಖರು ಯಾರು ಅನ್ನೋದನ್ನ ಗಮನಿಸೋಣ. ಯಾರಿದ್ದಾರೆ ಕಣಿವೆ ನಾಡಿನಲ್ಲಿ ಚುನಾವಣೆಯಲ್ಲಿ ಸೋತ ಮತ್ತು ಗೆದ್ದ ಪ್ರಮುಖರು ಯಾರು ಅನ್ನೋದನ್ನು ಕೂಡ ಕ್ವಿಕ್ ಆಗಿ ನೋಡ್ಬಿಡೋಣ. ಜಮ್ಮು ಕಾಶ್ಮೀರದಲ್ಲಿ ಗೆದ್ದಿರುವಂತಹ ಪ್ರಮುಖರು ಒಮರ್ ಅಬ್ದುಲ್ಲಾ, ಎನ್ಸಿ ಗೆಲುವು. ಗಂದೇರ್ಬಾಲ್, ಬುದ್ಗಾಮ್ನಲ್ಲಿ 2 ಕಡೆನೂ ಸ್ಪರ್ಧೆ ಮಾಡಿದ್ರು, 2 ಕಡೆನೂ ಅವರು ಗೆದ್ದಿದ್ದಾರೆ. ಗುಲಾಂ ಅಹಮದ್ ಮೀರ್ ಕಾಂಗ್ರೆಸ್ನಿಂದ ಗೆಲುವನ್ನ ಕಂಡಿದ್ದಾರೆ, ದೂರು ಕ್ಷೇತ್ರದಿಂದ. ನರೀಂದರ್ ಸಿಂಗ್ ರೈನಾ ಬಿಜೆಪಿಯಿಂದ ಗೆಲುವನ್ನ ಕಂಡಿರೋದು, RSS ಪುರ. ಇನ್ನೊಂದು ಕಡೆಗೆ ಮೊಹಮ್ಮದ್ ಯೂಸುಫ್ ತರಿಗಾಮಿ ಸಿಪಿಐ ಗೆಲುವನ್ನ ಕಂಡಿದ್ದಾರೆ, ಕುಲ್ಗಾಮ್ನಿಂದ. ಜಮ್ಮು ಕಾಶ್ಮೀರದಲ್ಲಿ ಸೋತ ಪ್ರಮುಖರು ಯಾರು ಅನ್ನೋದನ್ನ ನೋಡ್ಬಿಡೋಣ. ಇಲ್ತಿಜಾ ಮುಫ್ತಿ ಪಿಡಿಪಿ ಸೋಲನ್ನ ಕಂಡಿದ್ದಾರೆ, ಶ್ರೀ ಗುಪ್ತವಾರ ಮತ್ತು ಬಿಜ್ ಬೆಹಾರ್ನಿಂದ. ರವೀಂದ್ರ ರೈನಾ ಬಿಜೆಪಿಯಿಂದ ಸೋಲನ್ನ ಕಂಡಿರೋರು, ನೌಶೇರಾದಿಂದ ಸ್ಪರ್ಧಿಸಿದ್ರು. ಅಶೋಕ್ ಭಟ್ ಬಿಜೆಪಿಯ ಅಭ್ಯರ್ಥಿ ಸೋಲನ್ನ ಕಂಡಿದ್ದಾರೆ, ಹಬ್ ಕದಲ್ ಇಂದ ಸ್ಪರ್ಧೆ ಮಾಡಿದ್ರು. ಸಜ್ಜದ್ ಗನಿ ಲೌನ್ ಜೆಕೆಪಿಸಿಯಿಂದ ಸ್ಪರ್ಧಿಸಿದ್ರು, ಸೋಲನ್ನ ಕಂಡಿದ್ದಾರೆ, ಕುಪ್ವಾರ. ಇನ್ನು ಸೈಯದ್ ಅಲ್ತಾಫ್ ಬುಖಾರಿ ಕೆಎಪಿಯಿಂದ ಸ್ಪರ್ಧೆ ಮಾಡಿದ್ರು, ಸೋಲನ್ನ ಕಂಡಿದ್ದಾರೆ. ಚನ್ನಪೋರಾದಿಂದ ಅವರು ಸ್ಪರ್ಧೆಯನ್ನ ಮಾಡಿದ್ರು. ಕ್ಲಿಯರ್ ಕಟ್ ಆಗಿ ಇದರಲ್ಲಿ ಜಮ್ಮು ಕಾಶ್ಮೀರದ ಬಹಳ ವಿಶೇಷವಾಗಿರುವಂತದ್ದು, ಒಮರ್ ಅಬ್ದುಲ್ಲಾ ಈ ಬಾರಿ ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ತಾ ಇದ್ರು. ಅವ್ರನ್ನ ಮನವೊಲಿಸಿಬಿಟ್ಟು ಅವ್ರನ್ನ ಸ್ಪರ್ಧೆ ಮಾಡಿದ್ರು. ಅದರ ಪರಿಣಾಮವಾಗಿ ಜನಕ್ಕೆ ಒಂದು ಫೇಸ್ ಬೇಕಾಗಿತ್ತು, ಆ ಫೇಸ್ ಅನ್ನ ಇಟ್ಕೊಂಡು. ಇಲ್ಲಾಂದ್ರೆ ದೊಡ್ಡ ಮಟ್ಟಿಗೆ ಡ್ಯಾಮೇಜ್ ಅಂತೂ ಆಗ್ತದೆ. ಪಿಡಿಪಿಯಲ್ಲಿ ಏನಾದ್ರೂ ಮೆಹಬೂಬಾ ಮುಫ್ತಿ ಕೂಡ ನಿಂತಿದ್ದಿದ್ರೆ ಒಂದಿಷ್ಟು ಟಫ್ ಫೈಟ್ ಅನ್ನ ಕೊಟ್ಟಿರೋದು. ಕಾರಣ ಅವ್ರು ನಾನು ಸ್ಪರ್ಧೆ ಮಾಡಲ್ಲ ಅಂತ ಹಿಂದೇಟನ್ನ ಹಾಕಿದ್ರು, ನಾನು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ ನೀವು ಮುಖ್ಯಮಂತ್ರಿನೇ ಅಲ್ಲಿ ಆಗಲ್ಲ ಅನ್ನುವಂಥ ಅಭ್ಯರ್ಥಿ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ವೋಟ್ ಹಾಕಿ ಏನು ಮಾಡಬೇಕು, ಅದಕ್ಕಿಂತ ಬೆಟರ್ ಆಪ್ಷನ್ ಎನ್ಸಿನೇ ಇರಲಿ ಅಂತೇಳಿ ಹೋದಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಬಟ್ ನಿಮ್ಗೆ ಟೋಟಲಿ ಹಿಂದೂ ಮುಸ್ಲಿಂ ಅನ್ನುವಂಥದ್ದು ಡಿವೈಡ್ ಆಗಿ ಹೋಗಿದೆ. ಈ ಚುನಾವಣೆ ಪ್ರಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊನೆಯ ಹಂತದಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂಥದ್ದನ್ನ ಹಾಕಿದ್ರು. ಅಲ್ಲಿವರೆಗೂ ಅದ್ರ ಬರೀ ಅಭಿವೃದ್ಧಿ ವಿಚಾರದಲ್ಲಿ, ಕಾಶ್ಮೀರದ ವಿಚಾರದಲ್ಲಿ, ಜಮ್ಮುವಿನ ವಿಚಾರದಲ್ಲಿ ಅಭಿವೃದ್ಧಿಗಳ ವಿಚಾರನ ಮಾತನಾಡ್ತಿದ್ರು. ಆಮೇಲೆ ಅದನ್ನ ತಂದಿಟ್ರದಲ್ಲಿ ಆಗ ವೋಟ್ ಸಂಪೂರ್ಣವಾಗಿ ಡಿವೈಡ್ ಆದಂಗೆ ಕಾಣಿಸ್ತು. ಹೇಗೆ ಅನ್ನೋದನ್ನ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಿಮಗೆ, ಅದರಲ್ಲಿರುವಂತಹ ನಂಬರ್ಸ್ಗಳನ್ನ.
48 ಕ್ಷೇತ್ರಗಳಲ್ಲಿ ಈಗ ಗೆಲುವನ್ನ ಸಾಧಿಸಿರುವಂತದ್ದು ಎನ್ಸಿ ಮತ್ತು ಕಾಂಗ್ರೆಸ್ ಅಲ್ವಾ. ಇದರಲ್ಲಿ ಇಬ್ಬರೇ ಇಬ್ರು ಹಿಂದೂ ಧರ್ಮದಿಂದ ಇರೋದು, ಗೆಲುವನ್ನ ಸಾಧಿಸಿರೋದು. ಬಟ್ ಅವ್ರು ಯಾರಿಗೂ ಟಿಕೆಟ್ ಕೊಟ್ಟಿಲ್ವಾ, ಬರೀ ಮುಸ್ಲಿಮರಿಗೆ ಕೊಟ್ಬಿಟ್ಟಿದಾರಾ ಅಂತಂದ್ರೆ ಇಲ್ಲ. ಎನ್ಸಿ ನ್ಯಾಷನಲ್ ಕಾನ್ಫರೆನ್ಸ್ನವರು 9 ಹಿಂದೂಗಳಿಗೆ ಟಿಕೆಟ್ ಅನ್ನ ಕೊಟ್ಟರೆ ಇಬ್ರು ಗೆದ್ದಿದ್ದಾರೆ. ಇನ್ ಕಾಂಗ್ರೆಸ್ಸಿಗೆ ಬರೋದಾದ್ರೆ 19 ಹಿಂದೂಗಳಿಗೆ ಕೊಟ್ಟರು, 2 ಸಿಖ್ರಿಗೆ ಕೊಟ್ಟರು, ಯಾರು ಕೂಡ ಗೆಲ್ಲಕ್ಕಾಗ್ಲಿಲ್ಲ. ಆದ್ರೆ ರಿವರ್ಸ್ ಸೈಡ್ ಅಲ್ಲಿ ಬನ್ನಿ ನೀವು, 29ರಲ್ಲಿ ಬಿಜೆಪಿ ಏನ್ ಗೆದ್ದಿದೆ, 28 ಹಿಂದೂಗಳು ಗೆದ್ದಿದ್ದಾರೆ, ಒಬ್ಬರೇ ಸಿಕ್ಕಿರೋದು. ನಾವು ಅವಾಗಲೇ ಹೇಳಿದ್ವಲ್ಲ ಬಿಜೆಪಿಯಿಂದ ನರೇಂದ್ರ ಸಿಂಗ್ ರೈನಾ, ಸೊ ಅವರು ಗೆಲುವನ್ನ ಕಂಡಿದ್ದಾರೆ. ಬಟ್ ಅಲ್ಲಿ ಹೇಗೆ ಹಾಗಿದಾಗ ಬಿಜೆಪಿಯವರು ಮುಸ್ಲಿಮರಿಗೂ ಟಿಕೆಟ್ ಕೊಡ್ಲಿಲ್ವಾ? ಕೊಟ್ಟಿದ್ದಾರೆ. 25 ಅಭ್ಯರ್ಥಿಗಳಿಗೆ, ಮುಸ್ಲಿಂ ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನ ಕೊಟ್ಟಿರೋದು. ಬಟ್ ಗೆಲ್ಲಕ್ಕಾಗ್ಲಿಲ್ಲ, ಯಾರು ಗೆಲ್ಲಕ್ಕಾಗ್ಲಿಲ್ಲ 25ರಲ್ಲೂ ಕೂಡ. ಅದರಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೆ, 2 ಮಾಜಿ ಮಂತ್ರಿಗಳು ಇದ್ದಾರೆ. ಈ 25 ಮುಸ್ಲಿಂ ಅಭ್ಯರ್ಥಿಗಳು ಏನ್ ಕೊಟ್ಟಿದ್ದಾರೆ, ಠೇವಣಿನೇ ಇಲ್ಲ ಅವರಿಗೆ. ಸೊ ಅದು ಟೋಟಲ್ ಆಗಿ ಹೇಗೆ ಅಂತಂದ್ರೆ ಬಿಜೆಪಿಯ ಐಡಿಯಾಲಜಿಗೆ ವಿರೋಧವಾಗಿ ನಿಂತ್ಕೊಂಡಿರುವಂತದ್ದು ಜಮ್ಮುವಿನಲ್ಲಿರುವಂತವರು ಓವರ್ ಆಲ್ ಆಗಿ ನಿಂತ್ಕೊಂಡಿದ್ದಾರೆ. ಬಟ್ ಬಹಳ ಹೇಳ್ಬೋದು, ಏನ್ ಮುಸ್ಲಿಮರು ಓಟೇ ಹಾಕ್ಲಿಲ್ವಾ? ಹಾಕಿದ್ದಾರೆ. ಬಿಜೆಪಿಗೆ ಮುಸ್ಲಿಮರು ಓಟ್ ಹಾಕಿದ್ದಾರೆ. ಹಾಗಾಗಿನೇ ಕೆಲವು ಕಡೆಗಳಲ್ಲಿ 80 to 90% ಮುಸ್ಲಿಂ ಬಾಹುಳ್ಯ ಇರುವಂತಹ ಕ್ಷೇತ್ರಗಳಲ್ಲಿ ಬಿಜೆಪಿ 2,000-2,500 ಈ ಮತಗಳ ಅಂತರದಲ್ಲಿ ಮಾರ್ಜಿನ್ ಅಲ್ಲಿ ಸೋತಿರುವಂತಹ ಕ್ಷೇತ್ರಗಳಿದೆ. 2,500 ಹೆಂಗ್ ಮತ ಹಾಕಿದ್ರು ಹಂಗಿದ್ದಾಗ? ಮುಸ್ಲಿಮರ ಬಾಹುಳ್ಯ 80% 90% ಇರುವಂತಹ ಕ್ಷೇತ್ರಗಳಲ್ಲಿ 2-3 ಕ್ಷೇತ್ರಗಳನ್ನು ನೋಡ್ತಾ ಇದ್ದೆ ನಾನು. ಮಾರ್ಜಿನ್ ಅಲ್ಲಿಗೆ ಬಂದು ನಿಂತ್ಕೊಳ್ತಾ ಇದೆ, ಟಫ್ ಫೈಟ್ ಆಗಿ. ಹೇಗೆ ಬದಲಾವಣೆ ಬಯಸ್ತಾ ಇದ್ದಾರೆ. ಆಮೇಲೆ ನಾನು ಇನ್ನೊಂದು ಮಾತು ಹೇಳಿದೆ ಅವಾಗ, ಇಂಡಿಪೆಂಡೆಂಟ್ಸ್ಗಳದ್ದು ಮಾತ್ರ ನನಗೆ ಅನ್ಬಿಲೀವೇಬಲ್. 22% ಕಾಶ್ಮೀರದಲ್ಲಿ ಇಂಡಿಪೆಂಡೆನ್ಸ್ಗಳು ವೋಟ್ ಶೇರ್ ಅನ್ನು ತೆಗೆದುಕೊಂಡಿರೋದು, 22%. ಜಮ್ಮುವಿನಲ್ಲಿ ಬರೋದಾದ್ರೆ ನಿಮ್ಗೆ ಅದು 12% ಇದೆ. ಯಾಕಂದ್ರೆ ನಿಮಗೆ ಜಮ್ಮುವಿನಲ್ಲಿ ಸಿಗುವಂತ ವೋಟು ಟೋಟಲ್ ಆಗಿ ಒಂದ್ ಕಡೆಗೆ ಬಂದಂಗಿದೆ. ಇದು ಜಮ್ಮುವಿನ ವಿಚಾರ. ಬಿಗ್ ಲಾಸ್ ಇದು ಅಂದ್ರೆ ಕಳೆದ ಬಾರಿ ತಮ್ಮ ಪರ್ಫಾರ್ಮೆನ್ಸ್ ಎನ್ಸಿ ಇಷ್ಟೆಲ್ಲ ಫೈಟ್ ನಡುವೆ 370 ಅನ್ನ ತೆಗೆದು ಹಾಕಿದಾಗ್ಲೂ ಕೂಡ ನಾವು ನಿಂತ್ಕೊಂಡು ಫೈಟ್ ಮಾಡ್ತೀವಿ ಅನ್ನುವಂಥದ್ದು ಇತ್ತಲ್ಲ ಎನ್ಸಿ ಅವರದ್ದು ನ್ಯಾಷನಲ್ ಕಾನ್ಫರೆನ್ಸ್. ಆಕ್ಚುಲಿ ಗುಡ್ ಪರ್ಫಾರ್ಮೆನ್ಸ್. ಕಾಂಗ್ರೆಸ್ ಕೂಡ ಅವ್ರ ಜೊತೆಗಿದೆ. ಕಾಂಗ್ರೆಸ್ 6 ಸೀಟ್ ಬಂದಿರಬಹುದಲ್ಲ, ಇಲ್ಲ ಅಂತಲ್ಲ. ಬಟ್ ಅವ್ರಿಬ್ಬರದು ಮೈತ್ರಿ ಕೆಲಸ ಮಾಡಿದೆ. ಬಿಜೆಪಿಗೆ ಅಲ್ಲಿ ಏನೂ ಇಲ್ಲದೆ ಇರುವಂತ ಬಿಜೆಪಿ ಗೆದ್ದು ನಿಲ್ಲುವಂಥದ್ದು ಇದೆಯಲ್ಲ, ಅದು ಇನ್ನೊಂದು ರೀತಿಯಾಗಿ ಸಾಧನೆ ಆಕ್ಚುಲಿ. ಇನ್ನು ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದ ಫಲಿತಾಂಶದ ವಿಚಾರಗಳನ್ನು ನೋಡೋಣ. ಒಂದು ವಿರಾಮ ತಗೊಂಡು ಅಲ್ವಾ? ಇಲ್ಲ, ತಗೊಂಡ್ಬಿಡೋಣ. ಓಕೆ, ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದ ಫಲಿತಾಂಶದ ಬಗ್ಗೆ ನಾನಾ ವ್ಯಾಖ್ಯಾನಗಳು ಕೇಳಿ ಬರ್ತಾ ಇವೆ. ಹರಿಯಾಣ ಫಲಿತಾಂಶವನ್ನ ಒಪ್ಪಲ್ಲ. ಬಿಜೆಪಿ ಮೋಸದಿಂದ ಗೆದ್ದಿದೆ, ಕಾಂಗ್ರೆಸ್ನಿಂದ ಗೆಲುವನ್ನ ಕಿತ್ಕೊಂಡಿದೆ, ಇಲ್ಲಿ ಪಾರದರ್ಶಕತೆ ಪ್ರಜಾಪ್ರಭುತ್ವ ಸೋತಿದೆ ಅಂತ ಕಾಂಗ್ರೆಸ್ನ ಜಯರಾಮ್ ರಮೇಶ್ ವ್ಯಾಖ್ಯಾನಿಸಿದ್ದಾರೆ. ಕರ್ನಾಟಕದ್ದು ಸರ್ ಏನಪ್ಪ, ಇವಿಎಂ ಬ್ಯಾಟರಿಗಳ ಬಗ್ಗೆ, ಕೌಂಟಿಂಗ್ ಪ್ರಕ್ರಿಯೆ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ. ಸೋತಾಗೆಲ್ಲ ಬರೀ ಹಿಂಗೆ ನೀವು ಹೇಳಿ, ನೀವು ತುಂಬಾ ಕಡೆ ಕಡಿಮೆ ಮತಗಳಿಂದ ಸೋತಿದ್ದೇವೆ. ಹೌದು, ಇರಬಹುದು. ಅನೇಕ ಮತ ಎಣಿಕೆ ಕೇಂದ್ರಗಳಿಂದ ಸಾಕಷ್ಟು ದೂರು ಬಂದಿವೆ. ಇದನ್ನು ಚುನಾವಣಾ ಆಯೋಗದ ಮುಂದಿಡುತ್ತೀವಿ ಅಂತ ಹೇಳಿದ್ದಾರೆ ಭೂಪೇಂದ್ರ ಸಿಂಗ್ ಹೂಡಾ. ಆದರೆ ಕಾಂಗ್ರೆಸ್ ನಡೆಯನ್ನು ಬಿಜೆಪಿ ಖಂಡಿಸಿದೆ. ಚುನಾವಣೆಯಲ್ಲಿ ಅತಿಯಾದ ಆತ್ಮವಿಶ್ವಾಸ ಕೆಲಸಕ್ಕೆ ಬರಲ್ಲ ಅಂತ ಕಾಂಗ್ರೆಸ್ಗೆ ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಟಕ್ಕರ್ ಕೊಟ್ಟಿದ್ದಾರೆ. ಇದೇ ಹೊತ್ತಲ್ಲಿ ರಾಬರ್ಟ್ ವಾದ್ರಾ ಪೋಸ್ಟ್ ಗಮನ ಸೆಳೆದಿದೆ. ಜನ ಬಯಸ್ತಾ ಇರೋದನ್ನ ಅಂಗೀಕರಿಸಿ ಅಂತ ನಿಗೂಢಾರ್ಥದಲ್ಲಿ ಸೋನಿಯಾಳಿಯ ಪೋಸ್ಟ್ ಮಾಡಿರೋದು ಚರ್ಚೆಗೆ ಗ್ರಾಸವಾಗಿದೆ. ಇದರ ಮಧ್ಯೆ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿರುವ ಕಾರಣ ಅವರು ರಾಜೀನಾಮೆ ಕೊಡಬೇಕು, ಇಲ್ಲ ಅಂದ್ರೆ ಚುನಾವಣೆಯಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂದಿದೆ. ಅದೇ ನಿಜವಾಯಿತು ನೋಡಿ ಅಂತ ಕೋಳಿವಾಡ ಅವರು ಇವತ್ತು ಸುದ್ದಿಗೋಷ್ಠಿ ನಡೆಸಿ ವ್ಯಾಖ್ಯಾನ ಮಾಡಿದರು. ಈ ಮೂಲಕ ಕಾಂಗ್ರೆಸ್ಗೆ ಮತ್ತೊಂದಿಷ್ಟು ಮುಜುಗರ ತಂದಿಟ್ಟಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಮಹಾರಾಷ್ಟ್ರ ಜಾರ್ಖಂಡ್ ಅಸೆಂಬ್ಲಿ ಚುನಾವಣೆಯ ಮುಹೂರ್ತ ನಿಗದಿಯಾಗಲಿದೆ. ಇಂತಹ ಹೊತ್ತಿನಲ್ಲಿ ಲೋಕಸಭಾ ಚುನಾವಣೆ ಫಲಿತಾಂಶದ ಬಳಿಕ ಕೊಂಚ ಸೊರಗಿದಂತಿದ್ದ ಬಿಜೆಪಿಗೆ ಹರಿಯಾಣ, ಜಮ್ಮು ಕಾಶ್ಮೀರ ವಿಧಾನಸಭೆಯ ಫಲಿತಾಂಶ ಟಾನಿಕ್ ನೀಡಿದೆ. ಮಹಾರಾಷ್ಟ್ರ, ಜಾರ್ಖಂಡ್ನಲ್ಲಿ ಬಿಜೆಪಿ ವಿರೋಧಿ ಅಲೆ ಇದೆ ಎಂದು ಸಮೀಕ್ಷೆಗಳು ಹೇಳ್ತಾ ಇದೆ. ಆದರೆ ಇದೀಗ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಫಲಿತಾಂಶ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸಬಹುದು ಅಂತ ವಿಶ್ಲೇಷಣೆ ಕೇಳಿ ಬರ್ತಾ ಇದೆ. ಒಂದೊಮ್ಮೆ ಹರಿಯಾಣವನ್ನ ಬಿಜೆಪಿ ಕಳೆದುಕೊಂಡ್ರೆ ಮಿತ್ರ ಪಕ್ಷಗಳ ನೆರವಿನಲ್ಲಿ ಸರ್ಕಾರ ನಡೆಸ್ತಾ ಇರುವ ಮೋದಿ ಇನ್ನಷ್ಟು ಸಂಕಷ್ಟಗಳನ್ನು ಎದುರಿಸಬೇಕಾಗಿ ಬರ್ತಿತ್ತು. ಜೆಡಿಯು, ಎಲ್ಜೆಪಿ, ಟಿಡಿಪಿ ಅಂತಹ ಪಕ್ಷಗಳು ಭವಿಷ್ಯದ ಚುನಾವಣೆಗಳನ್ನು ಗಮನದಲ್ಲಿರಿಸಿಕೊಂಡು ಬಿಜೆಪಿ ಮೇಲೆ ಒತ್ತಡ ಹೇರುವ ಸಂಭವ ಕೂಡ ಇರ್ತಾ ಇತ್ತು. ಆದರೆ ಅಂತಹ ಅಪಾಯದಿಂದ ಈಗ ಮೋದಿ ಸರ್ಕಾರ ಹೊರಬಿದ್ದಿದೆ ಅಂತ ಹೇಳಬಹುದು.